ನಮಸ್ಕಾರ. ನಮ್ಮೆಲ್ಲರ ಅನುಭವಕ್ಕೆ ಬರುವ ಆದರೆ ಆ ಹಿಡಿತಕ್ಕೆ ಸಿಗದ ಒಂದು ಅದ್ಭುತ ಇದೆ. ಅದೇ ಮನಸ್ಸು. ನಾವು ಖುಷಿಯಾಗಿದ್ದಾಗ, ದುಃಖದಲ್ಲಿದ್ದಾಗ, ಗೊಂದಲದಲ್ಲಿದ್ದಾಗ ಹೀಗೆ ಎಲ್ಲದರ ಕೇಂದ್ರಬಿಂದು ಇದೇ ಮನಸ್ಸು. ಆದರೆ ನಿಜವಾಗಿಯೂ ಮನಸ್ಸು ಅಂದ್ರೆ ಏನು? ಅದು ನಮ್ಮ ಮಿತ್ರನಾ ಅಥವಾ ಶತ್ರುವಾ? ಈ ಜಟಿಲವಾದ ಪ್ರಶ್ನೆಗೆ ಉತ್ತರ ಹುಡುಕಲು ನಾವು ಇಂದು ಗಾಯತ್ರಿ ಚೈತನ್ಯ ಎಂಬ ಗ್ರಂಥದ ಕೆಲವು ಆಯ್ದ ಭಾಗಗಳ ಆಳಕ್ಕೆ ಇಳಿಯೋಣ. ಈ ಪ್ರಾಚೀನ ಗ್ರಂಥವು ಮನಸ್ಸಿನ ಬಗ್ಗೆ ಏನ್ ಹೇಳುತ್ತೆ, ಅದರ ಅಗಾಧ ಶಕ್ತಿಗಳೇನು ಮತ್ತು ಅದರ ಭಯಾನಕ ಮುಖ ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋದೇ ಇಂದಿನ ನಮ್ಮ ಚರ್ಚೆಯ ಉದ್ದೇಶ. ಹಾಗಾದ್ರೆ ಈ ಕುತೂಹಲಕಾರಿ ಪಯಣವನ್ನು ಶುರು ಮಾಡೋಣ. ಮೊದಲಿಗೆ ಅತ್ಯಂತ ಮೂಲಭೂತವಾದ ಪ್ರಶ್ನೆಯಿಂದಲೇ ಆರಂಭಿಸೋಣ. ಈ ಗ್ರಂಥದ ಪ್ರಕಾರ ಮನಸ್ಸು ಎಂಬುದರ ವ್ಯಾಖ್ಯಾನವೇನು? ಇದು ಬಹಳ ಒಳ್ಳೆಯ ಪ್ರಶ್ನೆ. ಗಾಯತ್ರಿ ಚೈತನ್ಯ ಗ್ರಂಥವು ಒಂದೇ ವ್ಯಾಖ್ಯಾನಕ್ಕೆ ಸೀಮಿತಗೊಳ್ಳುವುದಿಲ್ಲ. ಅದು ಹಲವಾರು ದೃಷ್ಟಿಕೋನಗಳನ್ನು ನೀಡುತ್ತೆ. ಒಂದು ಸರಳವಾದ ವ್ಯಾಖ್ಯಾನದ ಪ್ರಕಾರ ನಮ್ಮ ಸುತ್ತಮುತ್ತ ಸಾವಿರಾರು ವಿಷಯಗಳು ನಮ್ಮ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸುತ್ತಿರ್ತವೆ. ಆ ಸಾವಿರಾರು ವಿಷಯಗಳಲ್ಲಿ ನಾವು ಯಾವುದನ್ನು ಆಯ್ದುಕೊಂಡು ನಮ್ಮೊಳಗೆ ತೆಗೆದುಕೊಳ್ಳುತ್ತೇವೆಯೋ ಅದೇ ಮನಸ್ಸು. ಅಂದ್ರೆ ನಮ್ಮ ಆಯ್ಕೆಯ ನಮ್ಮ ಮನಸ್ಸನ್ನು ರೂಪಿಸುತ್ತೆ. ಓಹೋ, ಅಂದ್ರೆ ನಮ್ಮ ಗಮನ ಎಲ್ಲಿದೆಯೋ ಅದೇ ನಮ್ಮ ಮನಸ್ಸು ಅಂತ ಹೇಳ್ಬೋದಾ? ಖಂಡಿತ. ಅದಕ್ಕಿಂತಲೂ ಆಳವಾಗಿ ವೇದಾಂತದ ಒಂದು ಸುಂದರವಾದ ಸೂತ್ರವನ್ನು ಈ ಗ್ರಂಥ ಉಲ್ಲೇಖಿಸುತ್ತೆ. ಸಂಕಲ್ಪ ವಿಕಲ್ಪಾತ್ಮಕಂ ಮನಃ. ಸಂಕಲ್ಪ ವಿಕಲ್ಪಾತ್ಮಕಂ. ಹೌದು. ಅಂದ್ರೆ ಮನಸ್ಸು ಎರಡು ಪ್ರಮುಖ ಕ್ರಿಯೆಗಳನ್ನು ಮಾಡುತ್ತೆ. ಒಂದು ಸಂಕಲ್ಪ, ಅಂದ್ರೆ ನಾನು ಇದನ್ನು ಮಾಡಬೇಕು ಅಂತ ದೃಢವಾಗಿ ನಿರ್ಧರಿಸೋದು. ಇನ್ನೊಂದು ವಿಕಲ್ಪ, ಅಂದ್ರೆ ಅಯ್ಯೋ ಇದು ಸರಿನಾ ಬೇಡವಾ, ಹೀಗ್ ಮಾಡಿದ್ರೆ ಏನಾಗುತ್ತೋ ಅಂತ ಸಂದೇಹ ಪಡೋದು. ಈ ನಿರಂತರವಾದ ನಿರ್ಧಾರ ಮತ್ತು ಸಂದೇಹದ ನಡುವಿನ ಹೋರಾಟವೇ ಮನಸ್ಸು. ನನಗೆ ವೈಯಕ್ತಿಕವಾಗಿ ತುಂಬಾ ರಿಲೇಟಬಲ್ ಅನ್ಸುತ್ತೆ. ಒಂದು ಹೊಸ ಕೆಲ್ಸ ಶುರು ಮಾಡುವಾಗ ಸಂಕಲ್ಪ ಬರುತ್ತೆ, ಹುಮ್ಮಸ್ಸಿರುತ್ತೆ. ಆದ್ರೆ ಎರಡೇ ದಿನದಲ್ಲಿ ಇದು ನನ್ನಿಂದ ಸಾಧ್ಯವಾ, ಬೇರೆ ದಾರಿ ಹಿಡಿಬೇಕಿತ್ತಾ ಅನ್ನೋ ವಿಕಲ್ಪ ಶುರುವಾಗುತ್ತೆ. ಈ ನಿರಂತರ ಯುದ್ಧವೇ ಮನಸ್ಸು ಅನ್ನೋದು ಬಹಳ ಕುತೂಹಲಕಾರಿ. ಹೌದು, ಇದೇ ನಮ್ಮೆಲ್ಲರ ಅನುಭವ. ಇನ್ನೊಂದು ಬೆರಗುಗೊಳಿಸುವ ಅಂಶವನ್ನು ಈ ಗ್ರಂಥ ಹೇಳುತ್ತೆ. ನಾವು ಸೇವಿಸುವ ಆಹಾರದ ಅತ್ಯಂತ ಸೂಕ್ಷ್ಮಾಂಶವೇ ಮನಸ್ಸಾಗಿ ಪರಿವರ್ತನೆಯಾಗುತ್ತೆ. ಅದ್ಭುತ. ಯು ಆರ್ ವಾಟ್ ಯು ಈಟ್ ಅಂತ ನಾವು ಸಾಮಾನ್ಯವಾಗಿ ದೇಹದ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹೇಳ್ತೀವಿ. ಆದ್ರೆ ಇಲ್ಲಿ ಅದನ್ನು ಸಂಪೂರ್ಣವಾಗಿ ಬೇರೆಯದೇ ಒಂದು ಆಧ್ಯಾತ್ಮಿಕ ಮಟ್ಟಕ್ಕೆ ಕೊಂಡೊಯ್ಯಲಾಗಿದೆ. ಆಹಾರ ಕೇವಲ ದೇಹವನ್ನಲ್ಲ, ನಮ್ಮ ಯೋಚನಾ ಲಹರಿಯನ್ನೇ, ನಮ್ಮ ಮನಸ್ಸನ್ನೇ ರೂಪಿಸುತ್ತೆ ಅನ್ನೋದೊಂದು ದೊಡ್ಡ ಅರಿವಲ್ವಾ? ನಿಖರವಾಗಿ. ಅದಕ್ಕಾಗಿಯೇ ಸಾತ್ವಿಕ ಆಹಾರದ ಬಗ್ಗೆ ಅಷ್ಟೊಂದು ಮಹತ್ವ ಕೊಟ್ಟಿರೋದು. ಮಲಿನಗೊಂಡ ಮನಸ್ಸು ಅನಾರೋಗ್ಯಕರ ಶರೀರಕ್ಕೆ ಕಾರಣವಾದರೆ, ಶುದ್ಧವಾದ ಧನಾತ್ಮಕ ವಿಚಾರಗಳುಳ್ಳ ಮನಸ್ಸು ಆರೋಗ್ಯಕ್ಕೆ ಕಾರಣವಾಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಅಂತಿಮವಾಗಿ ಈ ಗ್ರಂಥದ ಪ್ರಕಾರ ಪ್ರಶಾಂತವಾದ ಮನಸ್ಸು ಜೀವಾತ್ಮವು ಪರಮಾತ್ಮನನ್ನು ಸೇರಲು ಇರುವ ಕೀಲಿಕೈ ಇದ್ದಂತೆ. ಕೀಲಿಕೈ, ಇದು ಬಹಳ ಶಕ್ತಿಶಾಲಿಯಾದ ರೂಪಕ. ಅಂದರೆ ಇದೇ ಮನಸ್ಸು ನಮ್ಮನ್ನು ಬಂಧಿಸಲೂಬಹುದು, ಇದೇ ಮನಸ್ಸು ನಮ್ಮನ್ನು ಬಿಡುಗಡೆ ಮಾಡಿಸಲೂಬಹುದು. ಹಾಗಾದರೆ ಈ ಮನಸ್ಸು ನಮ್ಮನ್ನು ಹೇಗೆ ಬಂಧಿಸುತ್ತೆ, ಅದರ ಭಯಾನಕ ರೂಪದ ಬಗ್ಗೆ ಗ್ರಂಥ ಏನು ಹೇಳುತ್ತೆ? ಇಲ್ಲಿಂದಲೇ ಚರ್ಚೆ ಇನ್ನಷ್ಟು ತೀವ್ರವಾಗುತ್ತೆ. ಮನಸ್ಸಿನ ನಿಯಂತ್ರಣ ತಪ್ಪಿದ ಭಯಾನಕ ಸ್ಥಿತಿಯನ್ನು ವಿವರಿಸಲು ಗಾಯತ್ರಿ ಚೈತನ್ಯ ಒಂದು ಅತ್ಯದ್ಭುತವಾದ ರೂಪಕವನ್ನು ಬಳಸುತ್ತೆ. ಅದು ಮನವೆಂಬ ಮರ್ಕಟ, ಅಂದ್ರೆ ಮನಸ್ಸನ್ನು ಒಂದು ಕೋತಿಗೆ ಹೋಲಿಸೋದು. ಮನವೆಂಬ ಮರ್ಕಟ ಅನ್ನೋ ಮಾತು ಕೇಳಿದ್ದೇವೆ, ಆದರೆ ಅದರ ಹಿಂದಿನ ಆಳವಾದ ಅರ್ಥವನ್ನು ಈ ಗ್ರಂಥ ಬಿಡಿಸಿ ಹೇಳುತ್ತೆ ಅನ್ನೋದು ಸ್ವಾರಸ್ಯಕರ. ಹೌದು, ಇದು ಕೇವಲ ಒಂದು ಸಾಧಾರಣ ಮಂಗನಲ್ಲ. ಅದರ ಸ್ಥಿತಿಯನ್ನು 4 ಹಂತಗಳಲ್ಲಿ ವಿವರಿಸಲಾಗಿದೆ. ಮೊದಲನೇದಾನಿ ಒಂದು ಮಂಗ. ಸ್ವಭಾವತಃ ಮಂಗ ಅಂದ್ರೆ ಚಂಚಲ, ಒಂದೇ ಕಡೆ ಕೂರೋದಿಲ್ಲ, ಸುಮ್ನೆ ಅತ್ತಿತ್ತ ಹಾರುತ್ತಲೇ ಇರುತ್ತೆ. ಇದು ನಮ್ಮ ಮನಸ್ಸಿನ ಮೂಲಭೂತ ಸ್ಥಿತಿ. ಒಂದೇ ಯೋಚನೆಯ ಮೇಲೆ ಹೆಚ್ಚು ಹೊತ್ತು ನಿಲ್ಲಲು ಅದಕ್ಕೆ ಸಾಧ್ಯವಿಲ್ಲ. ಸರಿ, ಇದು ನಮ್ಮೆಲ್ಲರ ಅನುಭವ. ಎರಡನೇ ಹಂತವೇನು? ಎರಡನೇದಾಗಿ, ಆ ಚಂಚಲ ಸ್ವಭಾವದ ಮಂಗನಿಗೆ ಹೆಂಡ ಕುಡಿಸಿದ್ರೆ ಏನಾಗಬಹುದು? ಅದರ ಚಂಚಲತೆ 100 ಪಟ್ಟು ಹೆಚ್ಚಾಗುತ್ತೆ. ಹೌದು. ಈ ಹೆಂಡ ಯಾವುದು ಗೊತ್ತೇ? ಅದು ನಮ್ಮಲ್ಲಿರುವ ಕಾಮನೆಗಳು ಅಥವಾ ತೀರಿಸಲಾಗದ ಆಸೆಗಳು. ಇದು ಇವತ್ತಿನ ದಿನಕ್ಕೆ ಎಷ್ಟು ಪ್ರಸ್ತುತ ಅಲ್ವಾ? ಹೆಂಡ ಕುಡಿದ ಮಂಗ ಅಂದ್ರೆ ನಮ್ಮನ್ನೇ ನೋಡಿಕೊಳ್ಳಬಹುದು. ಮೊಬೈಲ್ ಫೋನಿನಲ್ಲಿ ಒಂದರ ಮೇಲೊಂದು ಬರುವ ನೋಟಿಫಿಕೇಶನ್, ಇನ್ಫಿನೈಟ್ ಸ್ಕ್ರಾಲಿಂಗ್, ಇವೆಲ್ಲವೂ ನಮ್ಮ ಆಸೆಗಳಿಗೆ, ನಮ್ಮ ಇಂದ್ರಿಯಗಳಿಗೆ ಕುಡಿಸಿದ ಹೆಂಡದ ತರಹನೇ ನಮ್ಮ ಗಮನವನ್ನು 100 ಪಟ್ಟು ಚಂಚಲಗೊಳಿಸುತ್ತವೆ. ಅತ್ಯುತ್ತಮವಾದ ಹೋಲಿಕೆ.
ಮೂರನೇ ಹಂತ ಇನ್ನು ಭಯಾನಕ. ಆ ಹೆಂಡು ಕುಡಿದ ಮಂಗನಿಗೆ ಒಂದು ಚೇಳು ಕುಟುಕಿದ್ರೆ ಅದರ ಪಾಡೇನು, ಅದು ನೋವಿನಿಂದ ಉದ್ರೇಕದಿಂದ ಹುಚ್ಚೆದ್ದು ಕುಣಿಯನು ಶುರು ಮಾಡುತ್ತೆ. ಈ ಚೇಳಿನ ಕುಟುಕು ನಮ್ಮಲ್ಲಿರುವ ಹೊತ್ತೆಕಿಚ್ಚು ಅಥವಾ ಅಸೂಯೆಯನ್ನು ಪ್ರತಿನಿಧಿಸುತ್ತೆ. ಬೇರೆಯವರ ಏಳಿಗೆಯನ್ನು, ಸಂತೋಷವನ್ನು ಕಂಡಾಗ ನಮ್ಮ ಮನಸ್ಸು ಚೇಳು ಕುಟುಕಿದಂತೆ ಚಡಪಡಿಸುತ್ತೆ. ಇದು ಎಷ್ಟು ಸತ್ಯವಾದ ಮಾತು. ಅಸೂಯೆಯ ನೋವು ಚೇಳು ಕುಟುಕಿದಷ್ಟೇ ತೀಕ್ಷ್ಣ. ಹಾಗಾದ್ರೆ ಕೊನೆಯ ಮತ್ತು ಅತ್ಯಂತ ಅಪಾಯಕಾರಿ ಹಂತ ಯಾವುದು? ಕೊನೆಯದಾಗಿ ಇಷ್ಟೆಲ್ಲ ಆದ ಅಂದ್ರೆ ಸ್ವತಃ ಚಂಚಲನಾಗಿ ಹೆಂಡು ಕುಡಿದು ಚೇಳಿನಿಂದ ಕುಟುಕಿಸ್ಕೊಂಡ ಮಂಗನಿಗೆ ಒಂದು ದೆವ್ವ ಹಿಡಿದುಕೊಂಡ್ರೆ ಆಗ ಅದರ ವರ್ತನೆಯನ್ನು ಊಹಿಸಲು ಸಾಧ್ಯವಿಲ್ಲ. ಅದು ಸಂಪೂರ್ಣ ವಿನಾಶಕಾರಿಯಾಗುತ್ತೆ. ಈ ದೆವ್ವವೇ ನಮ್ಮ ಅಹಂಕಾರ. ನಾನೇ ಶ್ರೇಷ್ಠ, ನನಗೆ ಎಲ್ಲವೂ ಗೊತ್ತು ಅನ್ನೋ ಅಹಂಕಾರ ಮನಸ್ಸನ್ನು ಪ್ರವೇಶಿಸಿದಾಗ ಅದು ಸಂಪೂರ್ಣವಾಗಿ ನಿಯಂತ್ರಣ ತಪ್ಪುತ್ತೆ. ದೊಡ್ಡ ವಿಲನ್ ತರಹ ಕಾಣಿಸ್ತಿದೆ. ನಮ್ಮೆಲ್ಲ ದುಃಖಗಳಿಗೆ, ತಪ್ಪು ನಿರ್ಧಾರಗಳಿಗೆ ಈ ಅನಿಯಂತ್ರಿತ ಮನಸ್ಸೇ ಕಾರಣ ಅನಿಸ್ತಿದೆ. ಆದ್ರೆ ಇದೇ ಮನಸ್ಸಿಗೆ ಅದ್ಭುತಗಳನ್ನು ಸೃಷ್ಟಿಸುವ ಶಕ್ತಿಯೂ ಇರಬೇಕಲ್ವೇ? ಗ್ರಂಥದಲ್ಲಿ ಅದರ ಸೃಜನಾತ್ಮಕ ಶಕ್ತಿಗಳ ಬಗ್ಗೆ ಏನ್ ಹೇಳಲಾಗಿದೆ? ಖಂಡಿತ. ಮನಸ್ಸಿಗೆ ಕೇವಲ ವಿನಾಶಕಾರಿ ಶಕ್ತಿ ಮಾತ್ರ ಇಲ್ಲ, ಅದರ ಇನ್ನೊಂದು ಮುಖವನ್ನು ನೋಡೋಣ. ಗ್ರಂಥದ ಪ್ರಕಾರ ಮನಸ್ಸಿಗೆ 2 ಸ್ವರೂಪಗಳಿವೆ. ಒಂದು ಮನಸ್ಸು ಮತ್ತು ಇನ್ನೊಂದು ಮನೋವೃತ್ತಿ. ಮನಸ್ಸು ಒಂದು ಕೆರೆಯ ನೀರಿನ ಹಾಗೆ. ಆದರೆ ಮನಸ್ಸು ಒಂದು ವಸ್ತುವನ್ನು ಗ್ರಹಿಸಲು ಪ್ರಯತ್ನಿಸಿದಾಗ, ಉದಾಹರಣೆಗೆ ಒಂದು ಕೆಂಪು ಗುಲಾಬಿಯನ್ನು ನೋಡಿದಾಗ, ಆ ಕ್ಷಣಕ್ಕೆ ಮನಸ್ಸು ಆ ಗುಲಾಬಿಯ ಆಕಾರ ಮತ್ತು ಬಣ್ಣವನ್ನೇ ತಾಳುತ್ತೆ. ಈ ಪ್ರಕ್ರಿಯೆಗೆ ವೃತ್ತಿ ಅಂತ ಕರೆಯುತ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಲು ಒಂದು ಸುಲಭ ಉದಾಹರಣೆ ಕೊಡ್ಬೋದಾ? ವೃತ್ತಿ ಅನ್ನೋದು ಸ್ವಲ್ಪ ಕ್ಲಿಷ್ಟಕರವಾಗಿ ಕೇಳಿಸ್ತಿದೆ. ಖಂಡಿತ. ನೀರನ್ನು ಒಂದು ಚೌಕದ ಪಾತ್ರೆಗೆ ಹಾಕಿದ್ರೆ ನೀರು ಚೌಕಾಕಾರ ತಾಳುತ್ತೆ. ಅದನ್ನೇ ದುಂಡನೆಯ ಪಾತ್ರೆಗೆ ಹಾಕಿದ್ರೆ ದುಂಡಾಗುತ್ತೆ. ನಮ್ಮ ಮನಸ್ಸು ಆ ನೀರಿನ ಹಾಗೆ. ಯಾವ ವಿಷಯದ ಬಗ್ಗೆ ಯೋಚಿಸ್ತೀವೋ ಆ ಕ್ಷಣಕ್ಕೆ ಮನಸ್ಸು ಆ ವಿಷಯದ ಆಕಾರವನ್ನೇ ತಾಳುತ್ತೆ. ಅದಕ್ಕಾಗಿಯೇ ಅದು ಸದಾ ಬದಲಾಗ್ತಾ ಇರುತ್ತೆ, ಚಲನಶೀಲವಾಗಿರುತ್ತೆ. ಇನ್ನು ಮನಸ್ಸಿನ ಶಕ್ತಿಗಳ ವಿಷಯಕ್ಕೆ ಬಂದ್ರೆ ಗ್ರಂಥವು ಮುಖ್ಯವಾಗಿ 2 ಮಹಾನ್ ಶಕ್ತಿಗಳನ್ನು ಉಲ್ಲೇಖಿಸುತ್ತೆ. ಯಾವ ಶಕ್ತಿಗಳು? ಮೊದಲನೆಯದು ಕಲ್ಪನಾ ಶಕ್ತಿ. ಈ ಶಕ್ತಿ ಯಾರಲ್ಲಿ ಹೆಚ್ಚಾಗಿರುತ್ತದೆಯೋ ಅವರು ಕವಿ, ವಿಜ್ಞಾನಿ, ಚಿತ್ರಕಾರ ಅಥವಾ ಶ್ರೇಷ್ಠ ಸಾಹಿತ್ಯ ಆಗ್ತಾರೆ. ಜಗತ್ತಿನಲ್ಲಿ ನಾವು ನೋಡುವ ಎಲ್ಲಾ ಹೊಸ ಆವಿಷ್ಕಾರಗಳು, ಕಲಾಕೃತಿಗಳು, ಸಾಹಿತ್ಯ ಸೃಷ್ಟಿ ಎಲ್ಲವೂ ಈ ಕಲ್ಪನಾಶಕ್ತಿಯ ಫಲ. ಹಾಗಾದ್ರೆ ಎರಡನೇ ಶಕ್ತಿ ಯಾವುದು? ಎರಡನೆಯದು ಮತ್ತು ಅತ್ಯಂತ ಪ್ರಬಲವಾದುದು ಇಚ್ಛಾಶಕ್ತಿ. ಸಂಕಲ್ಪ ಶಕ್ತಿ. ಹೌದು. ಇದು ಯಾರಲ್ಲಿ ಪ್ರಬಲವಾಗಿರುತ್ತನೆಯೋ ಅವರು ತಾವು ಅಂದುಕೊಂಡಿದ್ದನ್ನು ಸಾಧಿಸಿಯೇ ತೀರುತ್ತಾರೆ. ಯಾವುದೇ ಅಡೆತಡೆಗಳು ಬಂದರೂ ಅದನ್ನು ಮೀರಿ ನಿಲ್ಲುವ ಸಾಮರ್ಥ್ಯವನ್ನು ಇಚ್ಛಾಶಕ್ತಿ ನೀಡುತ್ತೆ. ಈ ಗ್ರಂಥವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಬಲವಾದ ಇಚ್ಛಾಶಕ್ತಿಯಿಂದ ಪರಮಾತ್ಮನನ್ನು ಅನುಭವಿಸಲು ಸಾಧ್ಯ ಅಂತ ಹೇಳುತ್ತೆ. ಒಂದು ನಿಮಿಷ, ಇದು ಬಹಳ ದೊಡ್ಡ ಮಾತು. ಇಚ್ಛಾಶಕ್ತಿಯಿಂದ ಪರಮಾತ್ಮನನ್ನು ಅನುಭವಿಸುವುದು ಅಂದ್ರೆ ಏನು? ಇದು ಕೇವಲ ನಂಬಿಕೆಯ ವಿಷಯವಾ ಅಥವಾ ಇದರ ಹಿಂದೆ ಏನಾದರೂ ತಾರ್ಕಿಕ ಪ್ರಕ್ರಿಯೆ ಇದೆಯಾ ಅಂತ ಗ್ರಂಥ ವಿವರಿಸುತ್ತದೆಯಾ? ಬಹಳ ಮುಖ್ಯವಾದ ಪ್ರಶ್ನೆ. ಗ್ರಂಥದ ಪ್ರಕಾರ ಇದು ಕೇವಲ ಕುರುಡು ನಂಬಿಕೆಯಲ್ಲ. ಮನುಷ್ಯರಲ್ಲಿ ಇತರ ಪ್ರಾಣಿಗಳಿಗಿಂತ ಪ್ರಾಣಶಕ್ತಿ ಮನಸ್ಸಿನಲ್ಲಿ ಹೆಚ್ಚು ಕೇಂದ್ರೀಕೃತವಾಗಿರುತ್ತೆ. ಅದಕ್ಕಾಗಿಯೇ ಅವರಿಗೆ ವಿಚಾರಶಕ್ತಿ ಮತ್ತು ಬುದ್ಧಿಶಕ್ತಿ ಹೆಚ್ಚು. ಇಚ್ಛಾಶಕ್ತಿ ಅಂದ್ರೆ ಈ ಅಗಾಧವಾದ ಪ್ರಾಣಶಕ್ತಿಯನ್ನು ಒಂದೇ ಗುರಿಯತ್ತ ಸಂಪೂರ್ಣವಾಗಿ ಹರಿಸುವುದು. ಆ ರೀತಿ ಹರಿಸಿದಾಗ ಸಾಮಾನ್ಯ ಮನುಷ್ಯನ ಗ್ರಹಿಕೆಗೆ ಮೀರಿದ ಅನುಭವಗಳನ್ನು ಪಡೆಯಲು ಸಾಧ್ಯ ಅನ್ನೋದು ಅದರ ಒಳಾರ್ಥ. ಆದರೆ ಈ ಶಕ್ತಿಯನ್ನು ನಿಯಂತ್ರಿಸುವುದು, ಆ ಮರ್ಕಟವನ್ನು ಶಾಂತಗೊಳಿಸುವುದು ಅತೀ ಮುಖ್ಯ. ಅದಕ್ಕಾಗಿ 3 ಸ್ಥಿತಿಗಳು ಅಗತ್ಯ ಅಂತ ವಿವರಿಸಲಾಗಿದೆ: ನಿರ್ವಿಕಾರ, ನಿರ್ವಿಚಾರ ಮತ್ತು ನಿರಾಸಕ್ತಿ. ಈ 3 ಪದಗಳನ್ನು ಸ್ವಲ್ಪ ವಿವರಿಸಬಹುದೇ? ನಿರ್ವಿಕಾರ ಅಂದ್ರೆ ಯಾವುದೇ ಬಾಹ್ಯ ಪ್ರಚೋದನೆಗೆ, ಅಂದ್ರೆ ಹೊಗಳಿಕೆ, ತೆಗಳಿಕೆಗೆ ಒಳಗಾಗದಿರುವುದು. ನಿರ್ವಿಚಾರ ಅಂದ್ರೆ ಯೋಚನೆಗಳಿಲ್ಲದ, ಸಂಪೂರ್ಣವಾಗಿ ಶಾಂತವಾದ ಸ್ಥಿತಿ. ಮತ್ತು ನಿರಾಸಕ್ತಿ ಅಂದ್ರೆ ಯಾವುದಕ್ಕೂ, ಯಾವುದೇ ವಸ್ತುವಿಗಾಗಲಿ ಅಥವಾ ವ್ಯಕ್ತಿಗಾಗಲಿ ಅಂಟಿಕೊಳ್ಳದಿರುವುದು. ಈ 3 ಸ್ಥಿತಿಗಳನ್ನು ಸಾಧಿಸಿದಾಗ ಮನಸ್ಸು ಲಯವಾಗುತ್ತೆ, ಅಂದ್ರೆ ತನ್ನ ಮೂಲ ಸ್ವರೂಪದಲ್ಲಿ ಅಡಗುತ್ತೆ. ಮನಸ್ಸಿನ ಬಗ್ಗೆ ಇಷ್ಟೆಲ್ಲ ತಿಳಿದುಕೊಂಡ ಮೇಲೆ ಭಾಷೆಯ ಮೂಲಕವೂ ಇದರ ಆಳವನ್ನು ಅರಿಯಬಹುದು ಅನಿಸ್ತಿದೆ.
ಮನಸ್ಸನ್ನೋ ಮೂಲಪದದಿಂದಲೇ ಹುಟ್ಟಿದ ಕೆಲವು ಪದಗಳು ಇದರ ವಿಭಿನ್ನ ಆಯಾಮಗಳನ್ನು ತೋರಿಸಬಹುದು ಅಲ್ವಾ? ನೀವು ಹೇಳಿದ್ದು ಸರಿ. ಭಾಷೆ ತತ್ವಶಾಸ್ತ್ರದ ಕನ್ನಡಿ. ಗಾಯತ್ರಿ ಚೈತನ್ಯ ಗ್ರಂಥದಲ್ಲಿ ಕೆಲವು ಉದಾಹರಣೆಗಳನ್ನು ನೀಡಲಾಗಿದೆ. ಮೊದಲನೆಯದು ಮನನ. ಇದರ ಅರ್ಥ ಚಿಂತನೆ ಅಥವಾ ಧ್ಯಾನ. ಮನಸ್ಸನ್ನು ಒಂದು ವಿಷಯದ ಮೇಲೆ ಕೇಂದ್ರೀಕರಿಸಿ ಅದರ ಬಗ್ಗೆ ಆಳವಾಗಿ ಆಲೋಚಿಸುವುದೇ ಮನನ. ಹೌದು, ನಾವು ದಿನನಿತ್ಯದ ಮಾತಿನಲ್ಲಿಯೂ ಮನನ ಮಾಡು ಅಂತ ಹೇಳ್ತೇವೆ. ಹೌದು. ಎರಡನೇದು ಮನಸ್ವಿ. ಈ ಪದವನ್ನು ನಾವು ಸಾಮಾನ್ಯವಾಗಿ ಸ್ವಾಭಿಮಾನಿ ಅನ್ನೋ ಅರ್ಥದಲ್ಲಿ ಬಳಸ್ತೀವಿ. ಆದರೆ ಅದರ ಆಳವಾದ ಅರ್ಥ ಯಾರು ಹೊರಗಿನ ಒತ್ತಡಗಳಿಗೆ ಬಗ್ಗದೆ ತಮ್ಮ ಮನಸ್ಸಿನ ವಿವೇಚನೆಗೆ ತಕ್ಕಂತೆ ನಡೀತಾರೋ ಅವರು ನಿಜವಾದ ಮನಸ್ವಿ. ಅವರ ನಿರ್ಧಾರಗಳು ಅವರ ಸ್ವಂತ ಚಿಂತನೆಯಿಂದ ಬಂದಿರ್ತವೆ. ಇದು ಬಹಳ ಸುಂದರವಾದ ವ್ಯಾಖ್ಯಾನ. ಮೂರನೇದು ಮನೀಷಿ. ಇದು ಬಹಳ ಗಹನವಾದ ಪದ. ಇದರರ್ಥ ಮನಸ್ಸನ್ನು ಸಂಪೂರ್ಣವಾಗಿ ಆಳುವ ಸರ್ವಜ್ಞನಾದ ಈಶ್ವರ ಅಥವಾ ಅತ್ಯಂತ ಪ್ರಾಜ್ಞನಾದ ವ್ಯಕ್ತಿ. ಯಾರು ತಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿಟ್ಕೊಂಡಿದ್ದಾರೋ, ಆ ಮರ್ಕಟವನ್ನು ಸಂಪೂರ್ಣವಾಗಿ ಪಳಗಿಸಿದಾರೋ ಅವರು ಮನೀಷಿ. ಹಾಗಾದ್ರೆ ಈ ಪಟ್ಟಿಯಲ್ಲಿ ಕೊನೆಯದಾಗಿ ಬರುವ ಪದ ಯಾವುದು? ಕೊನೆಯದಾಗಿ ಮನೋಲಯ. ಇದರರ್ಥ ಅಹಂಕಾರದ ನಿರ್ಮೂಲನೆ, ಮನಸ್ಸು ಲೀನವಾಗುವ ಸ್ಥಿತಿ. ನಾವು ಚರ್ಚಿಸಿದ ಮರ್ಕಟನ ರೂಪಕದಲ್ಲಿ ಕೊನೆಯದಾಗಿ ಬರುವ ದೆವ್ವ ಯಾವುದು? ಅಹಂಕಾರ. ಸರಿ. ಆ ಅಹಂಕಾರವನ್ನು ತೊಡೆದು ಹಾಕಿದಾಗ ಮನಸ್ಸು ತನ್ನ ಚಂಚಲತೆಯನ್ನು ಕಳೆದುಕೊಂಡು ತನ್ನ ಮೂಲ ಸ್ವರೂಪದಲ್ಲಿ ಲೀನವಾಗುತ್ತೆ. ಅದೇ ಮನೋಲಯ. ನೋಡಿ, ಒಂದೇ ಮೂಲದಿಂದ ಬಂದ ಈ ಪದಗಳು ಮನಸ್ಸಿನ ಪಯಣವನ್ನೇ ವಿವರಿಸ್ತವೆ. ಚಿಂತನೆಯಿಂದ ಮನನ ಹಿಡಿದು ಸ್ವಾಭಿಮಾನದ ಮನಸ್ವಿ ಮೂಲಕ ಸಂಪೂರ್ಣ ಹತೋಟಿ ಮನೀಷಿ ಸಾಧಿಸಿ ಅಂತಿಮವಾಗಿ ಲೀನವಾಗುವ ಮನೋಲಯ ಸ್ಥಿತಿಯವರೆಗೆ. ಹಾಗಾದ್ರೆ ಇವತ್ತಿನ ಈ ಚರ್ಚೆಯಿಂದ ಒಂದು ವಿಷಯ ಸ್ಪಷ್ಟವಾಗ್ತಿದೆ. ನಮ್ಮ ದೊಡ್ಡ ಶತ್ರು ಮತ್ತು ನಮ್ಮ ದೊಡ್ಡ ಮಿತ್ರ ಎರಡೂ ನಮ್ಮ ಮನಸ್ಸಿನಲ್ಲೇ ಇವೆ. ಗಾಯತ್ರಿ ಚೈತನ್ಯ ಗ್ರಂಥದ ಪ್ರಕಾರ ಮನಸ್ಸು ಕೇವಲ ಯೋಚನೆಗಳ ಸಂಗ್ರಹವಲ್ಲ, ಅದು ಭಾವನೆಗಳ ಆಗರ, ಸೃಜನಶೀಲತೆಯ ಚಿಲುಮೆ ಮತ್ತು ಇಚ್ಛಾಶಕ್ತಿಯ ಕೇಂದ್ರ. ನಮ್ಮೆಲ್ಲ ಸಾಧನೆಗಳಿಗೆ, ಕಲೆಗೆ, ವಿಜ್ಞಾನಕ್ಕೆ ಅದೇ ಮೂಲ. ಹೌದು. ಅದೇ ಸಮಯದಲ್ಲಿ ಅದೇ ಮನಸ್ಸು ನಿಯಂತ್ರಣ ತಪ್ಪಿದ್ರೆ ಅದು ಹೆಂಡ ಕುಡಿದು, ಚೇಳು ಕುಟುಕೊಂಡು, ದೆವ್ವ ಹಿಡಿದ ಮರ್ಕಟನಂತೆ ಅತ್ಯಂತ ಅಪಾಯಕಾರಿಯಾಗಬಲ್ಲದು. ನಮ್ಮ ಜೀವನದ ಎಲ್ಲಾ ಗೊಂದಲಗಳಿಗೆ, ದುಃಖಗಳಿಗೆ, ತಪ್ಪು ನಿರ್ಧಾರಗಳಿಗೆ ಈ ಅನಿಯಂತ್ರಿತ ಮನಸ್ಸೇ ಕಾರಣವಾಗುತ್ತೆ. ಮನಸ್ಸಿನ ಈ ಎರಡು ಮುಖಗಳನ್ನು ಅರಿಯುವುದು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಲು ಒಂದು ಚೌಕಟ್ಟನ್ನು ಒದಗಿಸುತ್ತೆ ಅನಿಸ್ತಿದೆ. ನಮ್ಮ ಮನಸ್ಸು ಸದ್ಯ ಯಾವ ಸ್ಥಿತಿಯಲ್ಲಿದೆ, ಅದು ಶಾಂತವಾಗಿದೆಯಾ ಅಥವಾ ಮರ್ಕಟನಂತೆ ಚಂಚಲವಾಗಿದೆಯಾ ಅಂತ ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳಲು ಇದು ಸಹಾಯ ಮಾಡುತ್ತೆ. ಹೌದು, ಆ ಸ್ವಯಂ ವಿಮರ್ಶೆಯೇ ಮೊದಲ ಹೆಜ್ಜೆ. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚಿಸಲು ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗಬಹುದು. ಗಾಯತ್ರಿ ಚೈತನ್ಯ ಗ್ರಂಥದ ಪ್ರಕಾರ ಮನಸ್ಸೇ ಚಂಚಲತೆಗೆ ಕಾರಣವಾದ ಮರ್ಕಟ ಮತ್ತು ಅದೇ ಮನಸ್ಸು ಪರಮಾತ್ಮನನ್ನು ಸೇರಲು ಇರುವ ಕೀಲಿಕೈಯೂ ಹೌದು. ಹಾಗಾದರೆ ಆ ಮರ್ಕಟದ ಸ್ಥಿತಿಯಿಂದ ಕೀಲಿಕೈಯ ಸ್ಥಿತಿಗೆ ಸಾಗುವ ನಮ್ಮ ಪಯಣದ ಮೊದಲ ಅತ್ಯಂತ ಪ್ರಾಯೋಗಿಕವಾದ ಹೆಜ್ಜೆ ಯಾವುದು?